ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ದ ಲೈಫ್ ಸ್ಟೈಲ್ ಬ್ಲಾಗರ್. ನಾನು ಯಾಕೆ ಇವತ್ತು ಕಾರಿಂದ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಕಾರಲ್ಲಿ ಕುತ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಫುಲ್ ರೆಡಿ ಆಗಿದ್ದೀನಿ. ಏನಂದರೆ ನೇಸರ್ದು ಇವತ್ತು ಸ್ಪೋರ್ಟ್ಸ್ ಡೇ ಇದೆ ಸ್ಕೂಲಲ್ಲಿ. ಸೊ ಹಾಗಾಗಿ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅರ್ಜೆಂಟಲ್ಲಿ ಬೇಗನೆ ರೆಡಿ ಆದೆ ಬಿಕಾಸ್ ಬೇಗ ಹೊರಡಬೇಕಿತ್ತು ಮನೆಯಿಂದ. 10 o'clockಗೆಲ್ಲ ಅಲ್ಲಿ ಇರಬೇಕು ಅಂತ ಹೇಳಿದರು. ಸೊ ಹಾಗಾಗಿ ನಾನು ನಮ್ಮಮ್ಮ ಆಮೇಲೆ ನೋಡಿ ನಮ್ಮ ತೀಟೆ ಸುಬ್ಬ ಮತ್ತೆ ಅವರಪ್ಪ ಸೊ ಎಲ್ಲ ಹೊರಡ್ತಾ ಇದೀವಿ. ನೇಸರ್ ಚಾಕ್ ಪೀಸ್ ಕೊಡ್ಸ್ಕೊಂಡ್ಬಂತೆ. ಸೊ ಇವತ್ತು ಹೇಗೆ ಸ್ಪೋರ್ಟ್ಸ್ ಆಡ್ತಾನೆ, ಓಕೆ ಹೇಗೆ ಪಾರ್ಟಿಸಿಪೇಟ್ ಮಾಡ್ತಾನೆ, ಮತ್ತು ಅವ್ರ ಸ್ಕೂಲಲ್ಲಿ ಆ್ಯಕ್ಚುಲಿ ಯೋಗ ಪ್ರಾಕ್ಟೀಸ್ ಎಲ್ಲ ಮಾಡಿಸಿದ್ದಾರೆ. ಸೊ ಹೇಗಿರುತ್ತೆ ಏನು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನಾನು ನೋಡಿ ನೇಸರು ನೆನ್ನೆ ಆಟ ಆಡೋವಾಗ ಸ್ಕ್ರ್ಯಾಚ್ ಮಾಡಿ ಇಲ್ಲಿ ಮತ್ತೆ ಇಲ್ಲಿ ಅಲ್ಲ ನೇಸರ್ ಮಾಡಿರೋದು. ಸೊ ಫುಲ್ ಜೋಶಲ್ಲಿದ್ದಾನೆ. ಅಲ್ಲಿ ಹೋಗಿ ನೋಡಬೇಕು ಏನಾಗುತ್ತೆ ಸಿಚುವೇಶನ್ ಗೊತ್ತಿಲ್ಲ. ಸೊ ನಾವು ಆ್ಯಕ್ಚುಲಿ ಬಿಟ್ಬಿಟ್ಟು ಈ ಕಡೆ ಬರಬೇಕು. ಟು ಬಿ ಫ್ರ್ಯಾಂಕ್ ನಮ್ಮ ಮನೆ ಹತ್ರನೇ ಈ ಸಲ ಸ್ಪೋರ್ಟ್ಸ್ ಡೇ ಗ್ರೌಂಡ್ ಎಲ್ಲ ರೆಡಿ ಮಾಡಿದ್ದಾರೆ. ಬಿಕಾಸ್ ಲಾಸ್ಟ್ ಇಯರ್ ಎಲ್ಲ ಕಮ್ಮನಹಳ್ಳಿಗೆ ಹೋಗಿದ್ವಿ, ಬಟ್ ಈ ಸಲ ಸದಾಶಿವನಗರಲ್ಲಿನೇ ಇದೆ. ಸೊ ನಮ್ಮ ಮನೆ ಪಕ್ಕನೇ ಇರೋದು. ಸಲ ನಮಗೆ ತುಂಬಾನೇ ಹತ್ರನೇ ಇದೆ. ಹಾಗಾಗಿ ಎಲ್ಲ ಹೊರಡ್ತಾ ಇದ್ದೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ ಇದಾದ್ಮೇಲೆ ನೇಸರ್ ನಮ್ಮ ಅಮ್ಮನ ಮನೆಗೆ ಹೋಗ್ತಿದ್ದಾನೆ. ಬಿಕಾಸ್ ನಾವೆಲ್ಲ ಎಲ್ಲ ಹೋಗ್ತಿದ್ದೀವಿ ಚಂದ್ರು, ಈ ಟ್ರಿಪ್ ಆಕ್ಚುಲಿ ವಿತೌಟ್ ಕಿಡ್ಸ್. ಸೊ ನಾವ್ ಯಾರು ಮಕ್ಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇಲ್ಲ. ಸೊ ನಾವಷ್ಟೇ ಪೇರೆಂಟ್ಸ್ ಅಷ್ಟೇ ಹೋಗ್ತಾ ಇದ್ದೀವಿ ಅಲ್ಲ ನೇಸರ್ ಅಮ್ಮ ನೀನ್ ಬರ್ತಾ ಚಿಕ್ಕಮಂಗ್ಳೂರ್ಗೆ? ಅವನ ಆಕ್ಚುಲಿ ಅವ್ರ ಅಜ್ಜಿ ಮನೆಗೆ ಹೋಗ್ತೀನಂತೆ. ಅವ್ರ ಅಜ್ಜಿನ ಮಗ್ಗಿ ಅಂತ ಟಾಯ್ ಶಾಪ್ಗೋಸ್ಕರ ಹೋಗ್ತಾ ಇದೀವಿ ಅಜ್ಜಿ ಮನೆಗೆ. ನೋಡಿ ಅವನು ಟಾಯ್ ಶಾಪ್ ಮಾಡೋದಕ್ಕೆ ಅವ್ರ ಅಜ್ಜಿ ಮನೆಗೆ ಹೋಗ್ತಿರೋದಂತೆ. ABCD ಸ್ಟಿಕ್ಕರ್ಸ್ ಎಲ್ಲ ಬರುತ್ತಲ್ಲ, ಸೊ ಅದೆಲ್ಲ ತಗೊಂಡು ಈಗ ಬರೋ ಟಾಯ್ಸ್ಗೆ ಸೋಫಾ ಮೇಲೆ ಎಲ್ಲ ಕಡೆ ಸ್ಟಿಕ್ ಮಾಡ್ತಾನೆ. ಬಿಗ್ ಕಾರ್ ಶಾಪಿಂಗ್ ಮಾಡ್ತೀಯಾ? ಅವನಿಗೆ ಕಾರು, ಬೈಕು, ಆಮೇಲೆ ಈ ಟ್ರಕ್ ಹುಚ್ಚು ತುಂಬಾ ಇದೆ. ಅದ್ ಯಾಕಂತ ಗೊತ್ತಿಲ್ಲ. ಎಲ್ಲೋದ್ರು ಮಲ್ಕೊಳ್ಳೋವಾಗ್ಲೂ ಕಾರ್ಸ್ ಇರ್ಬೇಕು, ಟಾಯ್ಸ್ ಇರ್ಬೇಕು, ಪಕ್ಕದಲ್ಲಿ ಆ ಟ್ರಕ್ ಇರ್ಬೇಕು, ಬೈಕ್ ಇರ್ಬೇಕು. ಓಕೆ, ಅವನಿಗೆ ಯಾವ ಕಾರ್ ನೋಡಿದ್ರು ಅದು ಬೇಕು, ಟಾಯ್ ಕಾರ್. ಓಕೆ, ರೇಸಿಂಗ್ ಕಾರ್ ಅದು. ಆತರ ಶಾಪ್ ಮಾಡ್ತೀಯಾ? ಏನು ಬ್ಯಾಗಾ? ಓಕೆ, ಇವಾಗ ನಾವು ಗ್ರೌಂಡ್ ಎಲ್ಲ ರೀಚ್ ಆದ್ಮೇಲೆ ನಾನು ನಿಮ್ಗೆ ಸಿಗ್ತೇನೆ. ಎಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಇದೇ ಗ್ರೌಂಡಲ್ಲೇ ನೇಸರ್ ಸ್ಪೋರ್ಟ್ಸ್ ಡೇ ಆರ್ಗನೈಸ್ ಮಾಡಿರೋದು. ಸೊ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಸಿಂಪಲಾಗಿ ಆ್ಯಂಡ್ ಕ್ಯೂಟಾಗಿ ಸ್ಟೇಜ್ ಕೂಡ ರೆಡಿ ಮಾಡಿದರು. ಸೊ ಮಕ್ಳಿಗೆಲ್ಲ ಮುಂಚೆನೇ 1 ವೀಕ್, ಆಲ್ಮೋಸ್ಟ್ 1 ವೀಕಿಂದನೂ ಅವ್ರಿಗೆ ಮಕ್ಳಿಗೆಲ್ಲ ಟ್ರೈನಿಂಗ್ ಎಲ್ಲ ಕೊಡ್ತಾಯಿದ್ರು ಸ್ಕೂಲಲ್ಲಿ. ಸೊ ಹೇಗೆ ಮಾಡಬೇಕು, ಏನೇನು ಸ್ಪೋರ್ಟ್ಸ್ ಇರುತ್ತೆ ಅಂತೆಲ್ಲ. ಬಟ್ ಚೆನ್ನಾಗಿತ್ತು. ಸೊ ಆ ಕ್ಯೂಟಾಗಿರೋ ಮಕ್ಕಳನ್ನ ನೋಡೋದೇ ಒಂದು ಖುಷಿ ಅನಿಸುತ್ತೆ. ಬಟ್ ಪುಟ್ಟಾಣಿ ಮಕ್ಕಳು, ಸೊ ಎಲ್ವನೆಲ್ಲ ಇರೋ ಮಕ್ಕಳು ನೋಡಿದ್ರೆ ನಮ್ಮ ನೇಸರ್ನ ಸೇರಿಸಿದಾಗ ಸೊ ನನಗೆ ನೇಸರ್ ಹಿಂಗೆ ಕಾಣಿಸ್ತದೆ ಹಾಗೆ ಕಾಣಿಸ್ತಾ ಇದ್ರು ಮಕ್ಕಳೆಲ್ಲ. ಬಟ್ ತುಂಬಾ ಕ್ಯೂಟಾಗಿತ್ತು. ಆ ಸ್ಪೋರ್ಟ್ಸ್ ಡೇ ಚಿಕ್ಕ ಮಕ್ಕಳು ಆ ಥರ ಸ್ಪೋರ್ಟ್ಸ್ ಆಡೋದಾಗಲಿ, ಆ್ಯಕ್ಟಿವಿಟೀಸ್ ಮಾಡೋದಾಗಲಿ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ನಾವು ಹೋಗೋಷ್ಟರೆಲ್ಲ ಪೇರೆಂಟ್ಸ್ ಎಲ್ಲ ಬಂದಿದ್ದರು. ಸೊ ಅದಾದಮೇಲೆ ಈ ರೀತಿ ಮಾರ್ಚ್ ಫಸ್ಟ್ ಎಲ್ಲ ಮಾಡಿಸ್ತಾಯಿದ್ರು ಮಕ್ಕಳಿಗೆ. ಪುಟ್ಟಾಣಿ ಮಕ್ಕಳು ನೋಡೋಕ್ಕೆ ಒಂಥರ ತುಂಬಾ ಖುಷಿ ಆಗ್ತಾಯಿತ್ತು. ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನೇಸರು ಕೂಡ ತುಂಬಾ ಎಂಜಾಯ್ ಮಾಡ್ತಾ. ನೀವಿಲ್ಲಿ ನೋಡ್ತಾ ಇರ್ಬೋದು ಟ್ರೈನಿಂಗ್ ಎಲ್ಲ ಟೀಚರ್ಸ್ ಎಲ್ಲ ತುಂಬಾ ಟ್ರೈನ್ ಮಾಡಿ ಮಕ್ಕಳನ್ನೆಲ್ಲ ರೆಡಿ ಮಾಡಿದರು. ಸೊ ನೀಟಾಗಿ ಅರೇಂಜ್ಮೆಂಟ್ಸ್ ಎಲ್ಲ ನೀಟಾಗಿ ಮಾಡಿದರು. ಬಟ್ ನಾವು ಏನಂದರೆ ನಮ್ಮ ಮನೆ ಹತ್ರನೇ ಇದ್ದಿದ್ದರಿಂದ ಸ್ವಲ್ಪ ಟ್ರಾವೆಲಿಂಗ್ ಎಲ್ಲ ಕಡಿಮೆ ಆಯಿತು. ಸೊ ಬೇಗ ಮುಗಿಸ್ಕೊಂಡು ನಾವು ನಿಮಗೆ
ಗೊತ್ತಲ್ವಾ. ಸೊ ನಾನು ಮೊದಲೇ ಹೇಳಿದಾಗೆ ನಾವು ಚಿಕ್ಕಮಂಗ್ಳೂರಿಗೆ ಹೊರಡ್ತಾ ಇದ್ವಿ. ಸೊ ಬಟ್ ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಬೆಳಿಗ್ಗೆನೇ ಹೊರಟಿದ್ರು. ಬಟ್ ನಾವು ನೇಸರ್ ಸ್ಪೋರ್ಟ್ಸ್ ಡೇ ಮುಗಿಸ್ಕೊಂಡೇ ಹೊರಡೋಣ ಅಂತಲೇ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸ್ವಲ್ಪ ನಿಧಾನಕ್ಕೆ ಹೋದ್ರೂ ಪರವಾಗಿಲ್ಲ ಅಂತ ಅಂದ್ಕೊಂಡು. ಸೊ ಹಾಗಾಗಿ ಫಸ್ಟ್ ನೇಸರ್ ಸ್ಕೂಲ್ ಇಂಪಾರ್ಟೆಂಟ್ ಅಲ್ಲ. ಸೊ ಮಕ್ಳಿಗೆ ನಾವು ಟೈಮ್ ಕೊಡೋದು ಆ್ಯಸ್ ಎ ಪೇರೆಂಟ್ಸಾಗಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕಿಂತ ದೊಡ್ಡದು ಇನ್ನೇನೂ ಇಲ್ಲ. ಸೊ ಹಾಗಾಗಿ ನೇಸರ್ ಸ್ಪೋರ್ಟ್ಸ್ ಡೇ ಎಲ್ಲ ಮುಗಿಸ್ಕೊಂಡೇ ನಾವು ಅಲ್ಲಿಂದ ಹೊರಡ್ತಾ ಇದ್ವಿ. ಸೊ ಅಮ್ಮನೂ ಕೂಡ ಬಂದಿದ್ದರು. ಈವನ್ ಲಾಸ್ಟ್ ಇಯರು ಕೂಡ ಅಮ್ಮನೂ ಬಂದಿದ್ದರು. ಬಟ್ ಕಮ್ಮನಹಳ್ಳಿನಲ್ಲಿತ್ತು. ಸ್ವಲ್ಪ ಟ್ರಾವೆಲಿಂಗ್ ಎಲ್ಲ ಟೈಮ್ ಕನ್ಸ್ಯೂಮ್ ಆಯಿತು ನಮ್ಗೆ ಅಲ್ಲಿ ಹೋಗಿ ಬರೋಷ್ಟರಲ್ಲಿ. ಅದಾದಮೇಲೆ ನೇಸರ್ ಸ್ಪೋರ್ಟ್ಸ್ ಡೇನೂ ಕೂಡ ಸ್ವಲ್ಪ ಲೇಟಾಗಿಯೇ ಆರ್ಗನೈಸ್ ಮಾಡಿದರು. ಬಟ್ ಈ ಇಯರ್ ಹಾಗೆ ಮಾಡಲಿಲ್ಲ. ಸ್ವಲ್ಪ ಬೇಗನೆ 10 o'clockಗೆಲ್ಲ ಸ್ಟಾರ್ಟ್ ಮಾಡಿದರು. ಆ್ಯಕ್ಚುಲಿ 9 o'clock ಅಂತಲೇ ಹೇಳಿದರು. ಸ್ವಲ್ಪ ಫೀಲ್ಡ್ ಎಲ್ಲ ಸ್ವಲ್ಪ ಗ್ರೌಂಡ್ ಎಲ್ಲ ರೆಡಿ ಮಾಡೋದಕ್ಕೆ ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ರು. ಆಮೇಲೆ ಬೆಳಿಗ್ಗೆ ಕಾಲ್ ಮಾಡಿಬಿಟ್ಟು ಇಲ್ಲ ಸ್ವಲ್ಪ ಪೋಸ್ಟ್ಪೋನ್ ಆಗಿದೆ, ಸೊ 10:15 ಅಷ್ಟರಲ್ಲಿ ಬನ್ನಿ ಅಂತ ಹೇಳಿದರು. ನಾವೆಲ್ಲ 10:15 ಅಷ್ಟರಲ್ಲೆಲ್ಲ ಹೋಗಿ ರೀಚ್ ಆಗಿದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಪುಟ್ಪುಟಾಣಿ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಯೂನಿಫಾರ್ಮಲ್ಲಿ ಅಂದ್ಬಿಟ್ಟು. ನಾವು ನೇಸರ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಎಲ್ಲ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಅಷ್ಟೊತ್ತಾಗಿತ್ತು. ಸೊ ಬೇಗನೆ ಹೊರಟ್ವಿ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾನು ನಮ್ಮಮ್ಮ ಇಲ್ಲಿ ಅಟೆಂಡ್ ಮಾಡ್ತಾಯಿದ್ವಿ. ಬಟ್ ಚಂದು ನಾವು ಸ್ವಲ್ಪ ದೂರ ಟ್ರಾವೆಲಿಂಗ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಾರ್ ಏನೋ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ಚಂದು ಅಲ್ಲೇ ಹೋಗಿದ್ರು. ಸೊ ಅವರಿಗೆ ಕರೆಕ್ಟಾಗಿ ಬರೋಕ್ಕಾಗಲಿಲ್ಲ. ಬಟ್ ಸ್ಟಿಲ್ ನಾನು ನಮ್ಮಮ್ಮ ಮ್ಯಾನೇಜ್ ಮಾಡಿದ್ವಿ. ಬಿಕಾಸ್ ಮಕ್ಕಳನ್ನ ಒಂದು ಸಲ ಅಲ್ಲಿ ಗ್ರೌಂಡ್ ಒಳಗಡೆ ಕರ್ಕೊಂಡು ಹೋಗ್ಬಿಟ್ರೆ ಸೊ ಅವರೇ ಟೇಕ್ ಕೇರ್ ಮಾಡ್ತಾರೆ. ನಮಗೇನದ್ರೆಲ್ಲ ಟೆನ್ಷನ್ ಇಲ್ಲ. ಜಸ್ಟ್ ಅವರೆಲ್ಲ ಗೈಡೆನ್ಸ್ ಎಲ್ಲ ಕೊಡ್ತಾ ಇರ್ತಾರೆ ಮಕ್ಕಳಿಗೆ ಹೀಗೆ ಮಾಡಬೇಕು. ಸೊ ಅವರೇ ಎಲ್ಲ ನೋಡ್ಕೊಳ್ತಾ ಇದ್ರು. ನಮ್ಗೆ ಅದೆಲ್ಲ ಏನೂ ಟೆನ್ಷನ್ ಇಲ್ಲ. ಸೊ ಹಾಗಾಗಿ ನಾವು ಜಸ್ಟ್ ಈ ಕಡೆ ನಾನು ನಮ್ಮಮ್ಮ ಎಲ್ಲ ಕುತ್ಕೊಂಡು ನೋಡ್ತಾ ಇದ್ವಿ ಮಕ್ಕಳೆಲ್ಲ ಹೇಗೆ ಮಾಡ್ತಾರೆ, ನಮ್ಮ ನೇಸರ್ ಪುಟ್ಟಣಿ ಹೇಗೆ ಮಾಡ್ತಾನೆ ಅಂತೆಲ್ಲ. ಅವನಿಗೊಂದು ಸ್ವಲ್ಪ ಈ ರೀತಿ ಸ್ಪೋರ್ಟ್ಸ್ ಡ್ಯಾನ್ಸ್ ಸ್ಪೋರ್ಟ್ಸ್ ಇಷ್ಟ ಆಗುತ್ತೆ ಅವನಿಗೆ. ಡ್ಯಾನ್ಸ್ ಮಾಡೋದು ಸ್ವಲ್ಪ ಯೋಗ ಮಾಡೋದು ಸ್ವಲ್ಪ ಅವ್ನು ಇಂಡೇಟ್ ಮಾಡ್ತಾನೆ. ಬಟ್ ಅದು ಬಿಟ್ಟರೆ ಸ್ಪೋರ್ಟ್ಸ್ I don't think so. No, 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 no. I don't think so. No, 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 no. It's never, ever, 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 ever gonna happen. I don't think so. No, 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 no. I don't think so. No, 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 no. It's never, ever, 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 ever gonna happen. I don't. Shimmy in the pot, 9 days old. Shimmy, shimmy high, shimmy, shimmy low. Shimmy, shimmy in the pot, 9 days old. Lift your shoulders up, drop your shoulders down. Take your shoulders. Lift your shoulders up, drop your shoulders down. Take your shoulders in your car all around the town. Clap your hands together, rub them really fast. Make some energy, and breathe. And breathe. Twister, twister, who's my little sister? That's my little brother, he's 9 days old. Twister, twister, who's my little sister? That's my little brother, he's 9 days old. Flippy flop your feet, trotting down the street. Make them wave hello, hi to everyone you meet. Flippy flop your feet, trotting down the street. Make them wave hello, hi to everyone you meet. Clap your hands together, rub them really fast. Make some energy, and breathe. And breathe. Reach out for your toes, touch them to your nose. Rock them like a baby who's 9 days old. When we rock, 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 rock. Reach out for your toes, touch them to your nose. Rock them like a baby who's 9 days old. Bus stop, soda pop, 10 bananas off on top of rock, 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 rock. Shimmy, shimmy high, shimmy, shimmy low.
hands together on your markets up. ಸೊ ಯೋಗ ಟೀಚರು ಕೂಡ ಯೋಗ ಎಲ್ಲ ಹೇಳ್ಕೊಟ್ಟಿದ್ರು. ಸೊ ಮಕ್ಕಳೆಲ್ಲ ಸ್ವಲ್ಪ ಜನ ಮಾಡ್ತಾಯಿದ್ರು, ಅದರಲ್ಲಿ ಸ್ವಲ್ಪ ಜನ ಮಾಡ್ತಾರಿಲ್ಲ. ಸೊ ಅದ್ರಲ್ಲಿ ನಮ್ಮ ನೇಸರು ಕೂಡ ಒಬ್ಬ ನೋಡ್ತಾ ನಿಂತ್ಕೊಂಡಿದ್ದಾನೆ. ಬಟ್ ಅವನಿಗೆ ಯೋಗ ಅಂದರೆ ಸ್ವಲ್ಪ ಅವನು ಇಂಡೇಟ್ ಆಗ್ತಾನೆ. ಅದು ಬಿಟ್ಟರೆ ಸ್ಪೋರ್ಟ್ಸ್ ಗೀಟ್ಸ್ ಎಲ್ಲ ಅವನು ಚೆನ್ನಾಗಿ ಆಟಾಡ್ಕೊಂಡೆಲ್ಲ ಇರ್ತಾನೆ. ಬಟ್ ಡ್ಯಾನ್ಸ್ ಮತ್ತು ಯೋಗ ಅಂದರೆ ಒಂದು ಸ್ವಲ್ಪ ಅವನು ಅಷ್ಟೊಂದು ಕಂಫರ್ಟಬಲ್ ಇಲ್ಲ. ಬಟ್ ಸ್ಟಿಲ್ ಅಂದ್ರೂ ಮ್ಯಾನೇಜ್ ಮಾಡ್ತಾಯಿದ್ರು. ಅದಾದಮೇಲೆ ಸ್ವಲ್ಪ ಡ್ಯಾನ್ಸ್ ಅಂತೆ ಆ ಥರ ಎಲ್ಲ ಮಾಡಿಸ್ತಾಯಿದ್ರು. ಸೊ ಅವ್ನಿಗೆ ಸ್ವಲ್ಪ ಅನ್ಕಂಫರ್ಟಬಲ್ ಇತ್ತು ಡ್ಯಾನ್ಸ್ ಗೀನ್ಸ್ ಎಲ್ಲ. ಅವ್ನಿಗೆ ಅಷ್ಟೊಂದು ಇಷ್ಟ ಇಲ್ಲ. ಮನೆಯಲ್ಲೂ ಅಷ್ಟೇ ಅವ್ನು ಡ್ಯಾನ್ಸ್ ಎಲ್ಲ ಮಾಡೋದು ಅದೆಲ್ಲ ಇಲ್ಲ. ಬಟ್ ಏನಂದರೆ ಸ್ಪೋರ್ಟ್ಸ್ ಆಡೋದು, ಸೈಕಲ್ಲು ಅದೆಲ್ಲ ಚೆನ್ನಾಗೆಲ್ಲ ಮಾಡ್ತಾನೆ. ಬಟ್ ಇದನ್ನು ಸ್ವಲ್ಪ ಇಂಡೇಟ್ ಮಾಡ್ತಾಯಿದ್ರೆ ನನಗೂ ಸ್ವಲ್ಪ ಬೇಜಾರಾಗ್ತೈತಿ, ಯಾಕೆ ಇವ್ನು ಮಾಡ್ತಾಯಿಲ್ಲ ಅಂತ. ಅವ್ನು ಅದಾದಮೇಲೆ ನಾನು ಬಂದಮೇಲೆ ಕೇಳಿದೆ, ಯಾಕೆ ನಿನ್ಗೆ ಡ್ಯಾನ್ಸ್ ಇಷ್ಟ ಇಲ್ಲ ನಾನು ನೋ ಐ ಡೋಂಟ್ ಲೈಕ್ ಡ್ಯಾನ್ಸ್ ಅಂತೆಲ್ಲ ಹೇಳ್ತಾ ಇದ್ದ. ಬಟ್ ಇಟ್ಸ್ ಓಕೆ, ಕೆಲವು ಮಕ್ಳಿಗೆ ಅದು ಇಷ್ಟ ಇರುತ್ತೆ, ಕೆಲವು ಮಕ್ಳಿಗೆ ಇಷ್ಟ ಆಗೋಲ್ಲ. ಬಟ್ ವಿ ಕಾಂಟ್ ಹೆಲ್ಪ್ ಇಟ್. ಸೊ ಅವ್ರಿಗೆ ಏನು ಇಷ್ಟ ಇದೆ ಅದು ಕಂಫರ್ಟಬಲಾಗಿ ಖುಷಿಯಾಗಿ ಆಟಾಡ್ಕೊಳಕ್ಕೆ ನಾವು ಬಿಡಬೇಕಾಗತ್ತೆ. ಆದರೆ ನನ್ನ ಮಗನಿಗೆ ಡ್ಯಾನ್ಸ್ ಅಂದರೆ ಸ್ವಲ್ಪ ಅಷ್ಟೊಂದು ಇಷ್ಟ ಇಲ್ಲ. ಅವನಿಗೆ ಡ್ಯಾನ್ಸ್ ಮಾಡೋದು ಸೊ ಆ ಥರ ಅವನು ಅಷ್ಟೊಂದು ಫ್ಯಾಂಟಸಿ ಇಲ್ಲ. ಬಟ್ ಕಾರು, ಬೈಕು, ಸ್ಪೋರ್ಟ್ಸು, ಸೈಕಲ್ಲು, ಟ್ರಕ್ಕು ಅದಂದರೆ ತುಂಬಾ ಹುಚ್ಚಿದೆ ನೇಸರ್ಗೆ. ಸೊ ಅವ್ನಿಗೆ ಯಾವಾಗ ಅವ್ನು ಟಾಯ್ಸು, ಕೆಲವು ಟಾಯ್ಸ್ ಇದೆ, ಪರ್ಟಿಕ್ಯುಲರ್ ಟಾಯ್ಸು, ಟ್ರಕ್ಸ್ ಆಗಲಿ, ಬಸ್ ಆಗಲಿ, ಬೈಕು ಆ ಥರದ್ದೆಲ್ಲ ಅವ್ನಿಗೆ ಸ್ವಲ್ಪ ಹುಚ್ಚು. ಕಾರ್ಗಳೆಲ್ಲ ಹುಚ್ಚು ಜಾಸ್ತಿ ಇದೆ. ಸೊ ಅವ್ನು ಇವಾಗ ಹೋಗೋವಾಗಲೇ ನಾವೆಲ್ಲಾದರೂ ರೋಡಲ್ಲಿ ಟ್ರಾವೆಲ್ ಮಾಡೋವಾಗಲೇ ಇದೇ ಬ್ರ್ಯಾಂಡ್ ಕಾರ್ ಅಂತ ಹೇಳ್ತಾನೆ. ಸೊ ಮಮ್ಮಿ ಕಾರು, ಪಪ್ಪ ಕಾರ್ ಅದೆಲ್ಲ ಐಡೆಂಟಿಫೈ ಮಾಡ್ತಾನೆ. ಸೊ ಅದಾದಮೇಲೆ ಮಕ್ಕಳಿಗೆ ಸ್ಪೋರ್ಟ್ಸ್ ಕೂಡ ಆಡಿಸ್ತಾಯಿದ್ರು. ನೇಸರ್ಗೆ ಓಕೆ ಸ್ಪೋರ್ಟ್ಸ್ ಎಲ್ಲ, ಸೊ ಅದೆಲ್ಲ ಏನು ಟೆನ್ಷನ್ ಇಲ್ಲ, ಆರಾಮಾಗಿ ಆಟಾಡ್ಕೊಂಡಿದ್ದ. ಬಟ್ ಏನಂದರೆ ಸ್ವಲ್ಪ ಡ್ಯಾನ್ಸ್ ಗಿನ್ಸ್ ಎಲ್ಲ ನಾನು ಮೊದಲೇ ಹೇಳಿದಾಗೆ ಅದೊಂದು ಸ್ವಲ್ಪ ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಆಟಾಡ್ಕೊಂಡೇ ಇರ್ತಾನೆ. ಸೊ ಇನ್ನು ನೆಕ್ಸ್ಟ್ ಫ್ಯೂಚರಲ್ಲಿ ಇನ್ನೂ ಕೂಡ ಅವ್ನಿಗೆ ಸ್ಪೋರ್ಟ್ಸಿಗೆಲ್ಲ ಹಾಕ್ಬೇಕಂತ ರೆಡಿ ಅಂದ್ಕೊಂಡಿದ್ವಿ. ಸೊ ನಾನು ಕೆಲವು ಕಡೆ ಕೇಳಿಕೊಂಡು ಕೂಡ ಬಂದಿದ್ವಿ. ಈ ಜಾನ್ವರಿ ನ್ಯೂ ಇಯರ್ ಎಲ್ಲ ಆದಮೇಲೆ ಸೊ ಸ್ಟಾರ್ಟ್ ಜಾಯಿನ್ ಮಾಡಿಸೋಣ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಬಿಕಾಸ್ ನನಗೆ ಇಂಟ್ರೆಸ್ಟ್ ಇದೆ ಸ್ಪೋರ್ಟ್ಸ್ ಎಲ್ಲ, ಸ್ಕೀಟಿಂಗ್ ಆಗಲಿ, ಸೊ ಫುಟ್ಬಾಲ್, ಬಾಸ್ಕೆಟ್ಬಾಲ್ ಅದರಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಇದೆ. ಸೊ ಹಾಗಾಗಿ ಅದೆಲ್ಲ ಜಾನ್ ಎಲ್ಲ ಆದಮೇಲೆ ನಾನು ಚಂದ ಹೋಗ್ಬಿಟ್ಟು ಕೇಳಿಕೊಂಡು ಮಾತಾಡ್ಕೊಂಡೆಲ್ಲ ಬಂದಿದ್ದೀವಿ. ಸೊ ಜಾನ್ ಆದಮೇಲೆ ಜಾಯಿನ್ ಮಾಡಿಸೋಣ ಅಂತಲೂ ಕೂಡ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ, ಈ ನ್ಯೂ ಇಯರ್ ಆದಮೇಲೆ ಸೊ ಜಾಯಿನ್ ಮಾಡಿಸ್ಬೇಕು. ಸ್ಪೋರ್ಟ್ಸ್ ಎಲ್ಲ ಖುಷಿಯಾಗೆಲ್ಲ ಆಟಾಡ್ಕೊಂಡಿರ್ತಾನೆ, ಎಂಜಾಯ್ ಮಾಡ್ತಾನೆ. ಮತ್ತು ಸ್ಕೂಲಿಂದ ಬಂದಮೇಲೆ ಏನು ಮಾಡಿದ್ದಾರೆ, ಏನು ಮಾಡಿಸಿದ್ರು, ಕಲರಿಂಗ್ ಮಾಡೋದು, ಪೇಂಟಿಂಗು ಅದೆಲ್ಲ ಇಂಟ್ರೆಸ್ಟ್ ಎಲ್ಲ ಜಾಸ್ತಿ ಇದೆ. ಆಲ್ಫಾಬೆಟ್ಸ್ ಬರೆಯೋದಾಗಲಿ, ನಂಬರ್ಸ್ ಐಡೆಂಟಿಫಿಕೇಷನ್ಸು ಅದೆಲ್ಲ ಅವ್ನಿಗೆ ಚೆನ್ನಾಗಿದೆ ನಾಲೆಡ್ಜು. ಅದೆಲ್ಲ ಏನು ಟೆನ್ಷನ್ ಇಲ್ಲ. ಎಕ್ಸೆಪ್ಟ್ ದೀಸ್ ಟು ಏನಂತಾರೆ ಅದು ಆ್ಯಕ್ಟಿವಿಟೀಸ್ ಬಿಟ್ಟರೆ ಅವ್ನು ಮಿಕ್ಕಿದ್ರೆಲ್ಲ ಕಂಫರ್ಟಬಲ್ ಆಗಿರ್ತಾನೆ. ಸೊ ಅವ್ನ ಟೀಚರ್ಸ್ ಜೊತೆಲ್ಲ ತುಂಬ ಚೆನ್ನಾಗಿ ಕಂಫರ್ಟಬಲ್ ಆಗಿರ್ತಾನೆ. ಸೊ ನನಗೂ ಖುಷಿಯಾಗಿತ್ತು ನಮ್ಮ ನೇಸರಮ್ಮ ಈ ಥರ ಎಲ್ಲ ಆಟಾಡ್ತಾ ಇರೋದು ಎಲ್ಲ ನೋಡಿ. ಸೊ ಅವ್ರ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇನಲ್ಲಿ ಲೈಕ್ L1ಗೂ ಬೇರೆ ಬೇರೆ ಗೇಮ್ಸ್ ಇತ್ತು, L2ಗೆ ಬೇರೆ ಬೇರೆ ಗೇಮ್ಸ್ ಇತ್ತು, L3 ಆ್ಯಂಡ್ L4ಗೆ ಎಲ್ಲರಿಗೂ ಸಪ್ರೇಟ್ ಗೇಮ್ಸ್ ಇತ್ತು. ಸೊ ಮಕ್ಕಳಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಆ್ಯಂಡ್ ನೇಸರ್ಗೆ ನಾನು ಫಸ್ಟ್ ಸ್ಕೂಲಿಗೆ ಜಾಯಿನ್ ಮಾಡ್ಸೋಕೆ ಹೋದಾಗ ನಾನು ಫಸ್ಟು ಎನ್ವೈರ್ಮೆಂಟ್ ಅಂದರೆ ಪ್ರೈಮಸಸ್ಗೆ ಕರ್ಕೊಂಡು ಹೋದಾಗ ಸೊ ಇವನು ಫಸ್ಟ್ ಡೇನೇ ಇವನು ತುಂಬಾ ಕಂಫರ್ಟಬಲ್ ಆಗಿದ್ದ. ಹಾಗಾಗಿ ನಾನು ಬೇರೆ ಸ್ಕೂಲೆಲ್ಲ ನೋಡೋಕ್ಕೆ ಹೋಗಲಿಲ್ಲ. ಸೊ ನೇಸರ್ ಓದ್ತಾ ಇರೋದು ಬಂದು ಸಫಾರಿ ಕಿಡ್ ಅಂತ. ಸೊ ನಮ್ಮನೆ ಹತ್ರನೇ ಇದೆ, ನಮ್ಮ ವಾಕಬಲ್ ಡಿಸ್ಟೆನ್ಸ್ ಅಂತಲೇ ಹೇಳ್ಬೋದು ನಮ್ಮ ಮನೆಯಿಂದ. ಸೊ ಹಾಗಾಗಿ ನಮಗೂ ತುಂಬಾ ಕನ್ವೀನಿಯೆಂಟ್ ಆಗಿದೆ ಅವ್ನ ಸ್ಕೂಲು. ಸೊ ಇದಾದ್ಮೇಲೆ ಸ್ಕೂಲ್ ಚೇಂಜ್ ಮಾಡಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದೀವಿ. ಸೊ ನೋಡಬೇಕು ಯಾವ ಸ್ಕೂಲಿಗೆ ಜಾಯಿನ್ ಮಾಡಿಸ್ಬೇಕು ಅಂದ್ಬಿಟ್ಟು. ಬಟ್ ಸೊ ಸ್ಪೋರ್ಟ್ಸ್ ಎಲ್ಲ ಮುಗೀತು. ಅದಾದಮೇಲೆ ಅವ್ರಿಗೆ ಮೆಡಲ್ಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಮಾಡ್ತಾಯಿದ್ರು. ಸೊ ಫಸ್ಟ್ L2ಗೆ ನನ್ನ ಮಗ ಇವಾಗ ಓದ್ತಾ ಇರೋದು. ಅಟ್ ಪ್ರೆಸೆಂಟ್ ಅವನು L2ನಲ್ಲಿದ್ದಾನೆ. ಸೊ L1 ಮಕ್ಕಳಿಗೆಲ್ಲ ಮೆಡಲ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ಮೇಲೆ L2 ಮಕ್ಕಳಿಗೆಲ್ಲ ಮಾಡ್ತಾಯಿದ್ರು.
ಅದಾದಮೇಲೆ ನಮಗೂ ಕೂಡ ಗೇಮ್ಸ್ ಇತ್ತು. ಸೊ ಮೊದಲೇ ಅನೌನ್ಸ್ ಮಾಡಿದರು ಲೈಕ್ ಪೇರೆಂಟ್ಸ್ಗೂ ಗೇಮ್ಸ್ ಇರುತ್ತೆ ಅಂದ್ಬಿಟ್ಟು. ಸೊ ಇಲ್ಲಿ ಫಸ್ಟ್ ಮದರ್ಸ್ಗೆ ಗೇಮ್ಸ್ ರೆಡಿ ಮಾಡಿದರು. ಸೊ ನಮಗೆ ಟಗ್ ಆಫ್ ವಾರ್ ಗೇಮ್ ಇತ್ತು. ಸೊ ಹಾಗಾಗಿ ಟೀಮ್ಸ್ ಎಲ್ಲ ಡಿವೈಡ್ ಮಾಡಿ ಸೊ ನಮಗೂ ಕೂಡ ಗೇಮ್ಸ್ ಇತ್ತು. ನಾವು ಕೂಡ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು. ಬಟ್ ಅನ್ಫಾರ್ಚುನೇಟ್ಲಿ ಏನಾಯಿತು, ಚಂದು ಅಂದರೆ ಫಾದರ್ಸ್ಗೆ ಗೇಮ್ಸ್ ಆಡುವಾಗ ಸೊ ಚಂದು ಅಟೆಂಡ್ ಮಾಡೋಕ್ಕಾಗಿಲ್ಲ. ಸೊ ನಾನು ಮೊದಲೇ ಹೇಳಿದಾಗೆ ಕಾರ್ ಸ್ವಲ್ಪ ಪ್ರಾಬ್ಲಮ್ ಇತ್ತಲ್ವ. ಸೊ ಚಂದುಗೆ ಇದೊಂದೇ ಟೈಮ್ ಸಿಕ್ಕಿದ್ದು ಬಿಕಾಸ್ ಸ್ವಲ್ಪ ಕಾರ್ ಸರ್ವಿಸ್ ಮಾಡಿಸ್ಕೊಂಡು ಬರೋದಕ್ಕೆ. ಬಿಕಾಸ್ ನಾವು ತುಂಬ ದೂರ ಟ್ರಾವೆಲ್ ಮಾಡ್ತಾಯಿದ್ವಿ. ಸೊ ಸುಮ್ಮನೆ ರಿಸ್ಕ್ ಎಲ್ಲ ಬೇಡ ಅಂದ್ಬಿಟ್ಟು ಚಂದನು ಅಲ್ಲಿ ಹೋಗಿದ್ರು. ಅವ್ರು ಸ್ವಲ್ಪ ಬ್ಯುಸಿ ಇದ್ದರು. ಅದಾದಮೇಲೆ ಸೊ ನಮಗೂ ಕೂಡ ಗೇಮ್ಸ್ ಇತ್ತು. ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ಈವನ್ ಅಲ್ಲಿ ನನಗೆ ಸ್ವಲ್ಪ ಸ್ವಲ್ಪ ಫ್ರೆಂಡ್ಸ್ ಕೂಡ ಇದ್ದಾರೆ. ಸೊ ನೇಸರ್ ಫ್ರೆಂಡ್ಸ್ ಅವ್ರ ಮದರ್ ಕೂಡ ಸ್ವಲ್ಪ ಪರಿಚಯ ಇದ್ದಾರೆ. ಸೊ ಜಸ್ಟ್ ಹೀಗೆ ಮಾತಾಡಿಕೊಂಡು ನಾವೆಲ್ಲ ಸೊ ಒಂದು ಟೀಮ್ ಎಲ್ಲ ಮಾಡಿಕೊಂಡು ಈ ಥರ ಗೇಮ್ಸ್ ಎಲ್ಲ ಆಡ್ತಾಯಿದ್ವಿ. ನಮಗೂ ಕೂಡ ಗೇಮ್ಸ್ ಆಡಿಸಿದ್ರು. ಸೊ ನಮಗೂ ಕೂಡ ಖುಷಿ ಆಯಿತು. ಆ್ಯಂಡ್ ಫಾದರ್ಸ್ಗೂ ಗೇಮ್ಸ್ ಇತ್ತು ಆ್ಯಂಡ್ ಪೇರೆಂಟ್ಸ್ಗೂ ಕೂಡ ಗೇಮ್ಸ್ ಇತ್ತು. ಸೊ ನೀವು ಮುಂದೆ ನೋಡ್ಬೋದು, ನಾನು ನಿಮಗೆ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ಲಕ್ಕಿಲಿ ಏನಾಯಿತು, ನಮ್ಮ ಟೀಮ್ ವಿನ್ ಆಯಿತು. ಸೊ ನನಗೂ ಕೂಡ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. I can't hear you. I still can't hear you. That's all energy. So the final spot is your finish line. Final spot is your finish line. Yeah. On your mark. Ready, go. ಸೊ ಈ ಗೇಮ್ನ ಆ್ಯಕ್ಚುಲಿ ನಾನು ಚಂದು ಅಟೆಂಡ್ ಮಾಡೋಕ್ಕಾಗಿಲ್ಲ. ಸೊ ಚಂದು ಇನ್ನೂ ಬಂದಿರಲಿಲ್ಲ ಬಿಕಾಸ್ ಐ ವಾಸ್ ಆಲ್ಸೋ ವೇಟಿಂಗ್ ಫಾರ್ ಹಿಮ್ ಓನ್ಲಿ. ಲೈಕ್ ನಾವು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಕಾರ್ ಇನ್ನೂ ರೆಡಿ ಆಗಿರಲಿಲ್ಲ. ಸೊ ಹಾಗಾಗಿ ಚಂದು ಬರೋಕ್ಕಾಗಿಲ್ಲ. ಬಟ್ ಮುಂಚೆನೇ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ದೀರ ಲೈಕ್ ಹಿಂದಿನ ದಿನನೇ ಎಲ್ಲ ರೆಡಿ ಮಾಡಿಸ್ಕೊಬೋದಾಗಿತ್ತು. ಬಟ್ ಬೆಳಿಗ್ಗೆ ಆ ಥರ ಪ್ರಾಬ್ಲಮ್ ಆಯಿತು ಬಿಕಾಸ್ ನಮ್ಮ ಕಾರ್ ನಾವು ಮನೆ ಮುಂದೆ ನಿಲ್ಲಿಸ್ಕೊಳ್ಳಲ್ಲ. ಸೊ ನಾವು ಶೆಡ್ ತೊಗೊಂಡಿದ್ದೀವಿ, ಅಲ್ಲಿ ನಿಲ್ಲಿಸೋದ್ರಿಂದ ಸ್ವಲ್ಪ ಇಲಿಗಳು ಎಲ್ಲ ಪ್ರಾಬ್ಲಮ್ ಮಾಡುತ್ತೆ. ಸೊ ನಾವು ಇಲ್ಲಿಗೆ ಬರೋವಾಗ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯಿತು. I would request Naser father also to come forward. Sir, run! Diya's father, please join us. Diya's father, you have to run.
ಸೊ ಚಂದು ಸರ್ವಿಸ್ ಮಾಡಿಸ್ಕೊಂಡು ಗ್ರೂಪ್ ಫೋಟೋ ಟೈಮಿಗೆ ಕರೆಕ್ಟಾಗಿ ಚಂದು ಬಂದರು ಅಂತಲೇ ಹೇಳ್ಬೋದು. ಸೊ ನನಗೂ ಕೂಡ ಖುಷಿ ಆಯಿತು ಆ್ಯಂಡ್ ನೇಸರ್ಗೂ ಕೂಡ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಅದಾದಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಕೊಟ್ಟಿದ್ರು ನೇಸರ್ಗೆ. ಸೊ ಅದನ್ನು ಸ್ವಲ್ಪ ತಿನ್ನಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಬಿಕಾಸ್ ನಾವು ಸ್ವಲ್ಪ ದೂರ ಟ್ರಾವೆಲ್ ಮಾಡಬೇಕಿತ್ತಲ್ಲ, ಹಾಗಾಗಿ ಆದಷ್ಟು ಬೇಗನೆ ಮುಗಿಸ್ಕೊಂಡು ನಾವು ಅಲ್ಲಿಂದ ನೇಸರ್ ಮತ್ತು ನಮ್ಮ ಅಮ್ಮನ ಮನೆಗೆ ಬಿಟ್ಬಿಟ್ಟು ಸೊ ನಮ್ಮ ಅಪ್ಪ ಪಿಕ್ ಮಾಡಿಕೊಂಡು ತುಮಕೂರಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಅದಾದಮೇಲೆ ನಾವು ಅಲ್ಲಿಂದ ಡೈರೆಕ್ಟಾಗಿ ಹೊರಟ್ವಿ. ಬಿಕಾಸ್ ನಾನು ನೆನ್ನೆನೇ ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡಿದ್ದೆ. ನೇಸರ್ ಸ್ಪೋರ್ಟ್ಸ್ ಡೇ ಆಗಿದ ತಕ್ಷಣ ಹೊರಡೋಣ ಅಂತಲೇ ಅಂದ್ಕೊಂಡು ಸೊ ನಾವು ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು ನಾವು ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ನನ್ನ ನೆಕ್ಸ್ಟ್ ಚಾಪ್ಟರ್ 2ನಲ್ಲಿ ನಾವು ಹೋಗಿದ್ದ ಜಾಗ ಅಂದರೆ ಚಿಕ್ಕಮಂಗ್ಳೂರಲ್ಲಿ ನಾವು ಹೋಮ್ ಸ್ಟೇಯಲ್ಲಿ ಇದ್ವಲ್ಲ, ಸೊ ಅದು ಹೇಗಿದೆ ಅದೆಲ್ಲ ನಾವು 2 ಡೇಸ್ ಏನು ಮಾಡಿದ್ವಿ ಅದೆಲ್ಲ ನಾನು ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಯಾರಾದರೂ ಹೊಸದಾಗಿ ನನ್ನ ವ್ಲಾಗ್ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಾಳೆ ಮತ್ತೆ ಭೇಟಿ ಆಗೋಣ.